ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಿಪರೀತವಾಗಿ ಮಳೆಯಾಗ್ತಾ ಇರೋ ಪರಿಣಾಮ ಜಲಾಶಯಗಳು ತುಂಬಿ ಹರಿತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಹೊಲ ಗದ್ದೆಗಳಿಗೆ ನೀರು ನುಗ್ಗಿರೋ ಪರಿಣಾಮವಾಗಿ ಬೆಳೆದಿರುವಂತಹ ಬೆಳೆ ಕೂಡ ನೀರು ಪಾಲಾಗಿದೆ. ಅದರ ಸಮಗ್ರ ವರದಿ ಇದೆ, ನೋಡ್ಕೊಂಡು ಬರೋಣ. ಮೈದುಂಬಿದ ಕೆಆರ್ಎಸ್ ಜಲಾಶಯ, ಕಾವೇರಿಗೆ ಸಿಎಂ ಸಿದ್ದು ಬಾಗಿನ. ಮೂರನೇ ಬಾರಿಗೆ ಬಾಗಿನ ಅರ್ಪಿಸಿದ ಸಿಎಂ. ಕನ್ನಡ ನಾಡಿನ ಜೀವನದಿ ಕಾವೇರಿ ತುಂಬಿ ಹರಿತಾ ಇದ್ದಾಳೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೆಆರ್ಎಸ್ ಜಲಾಶಯ 2 ವರ್ಷಗಳ ನಂತರ ಭರ್ತಿಯಾಗಿದ್ದು, ಸಿಎಂ ಸಿದ್ದರಾಮಯ್ಯ ಬಾಗಿನವನ್ನ ಅರ್ಪಿಸಿದ್ದಾರೆ. ಅಬೇಜನ್ ಲಗ್ನದಲ್ಲಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಬಾಗಿನವನ್ನ ಸಮರ್ಪಿಸಿದ್ರು. ಮೊದಲ ಬಾರಿಗೆ ಸಿಎಂ ಆದಾಗ 2013 ಮತ್ತು 2014ರಲ್ಲಿ ಬಾಗಿನವನ್ನ ಅರ್ಪಿಸಿದ್ರು. ಮುಖ್ಯಮಂತ್ರಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಳೆ ಮೈಸೂರು ಭಾಗದ ಸಚಿವರು, ಶಾಸಕರು ಸಾಥ್ ಕೊಟ್ರು. ಮಧುವಣ ಗಿತ್ತಿಯಂತೆ ಕೆಆರ್ಎಸ್ ಡ್ಯಾಂ ಕಂಗೊಳಿಸ್ತಾ ಇತ್ತು. ಬೆಳಗಾವಿಯಲ್ಲಿ ಮಹಾಮಳೆಯ ಅಬ್ಬರ. ದ್ವೀಪದಂತಾದ ಹಳ್ಳಿಗಳು, ಪ್ರವಾಹದ ಭೀತಿ. ಮಹಾಮಳೆಯ ರಣಾರ್ಭಟಕ್ಕೆ ಬೆಳಗಾವಿ ಭಾಗ ತತ್ತರಿಸಿ ಹೋಗಿದೆ. ಕಣ್ಣು ಹಾಯಿಸಿದಷ್ಟು ದೂರ ಕೂಡ ಎಲ್ಲೆಲ್ಲೂ ಬರೀ ನೀರೇ ಕಾಣ್ತಾ ಇದೆ. ರಾಮದುರ್ಗ ಪಟ್ಟಣ ಸೇರಿ ಹಳ್ಳಿಗಳಲ್ಲಿ ಪ್ರವಾಹದ ಭೀತಿ ಆವರಿಸಿದ್ದು, ಸುರೇಬಾನ ರಾಮದುರ್ಗ ಸಂಪರ್ಕ ಸೇತುವೆ ಜಲಾವೃತವಾಗಿದೆ. ಸವದತ್ತಿ ತಾಲೂಕಿನ ನವಿಲು ತೀರ್ಥ ಜಲಾಶಯ ಭರ್ತಿಯಾಗಿದ್ದು, 5,000 ಕ್ಯೂಸೆಕ್ ನೀರನ್ನ ಮಲಪ್ರಭಾ ನದಿಗೆ ಬಿಡುಗಡೆಗೊಳಿಸಲಾಗಿದೆ. ಅತ್ತ ಘಟಪ್ರಭಾ ನದಿಯ ರೌದ್ರಾವತಾರಕ್ಕೆ ಜನ ಜಾನುವಾರು ಹೈರಾಣಾಗಿದ್ದಾರೆ. ಬೆಳಗಾವಿಯ ಮೂಡಲಗಿ ತಾಲೂಕಿನ ಹಲವೆಡೆ ನದಿ ನೀರಿಗೆ ಸಿಲುಕಿ ಜಾನುವಾರುಗಳು ಪರದಾಡ್ತಾ ಇರುವ ದೃಶ್ಯ ಕಂಡುಬಂತು. ಘಟಪ್ರಭಾ ನದಿಯ ಅಬ್ಬರಕ್ಕೆ ಬೆಳಗಾವಿಯ ಮೂಡಲಗಿಯ ಪಟಗುಂದಿ ಮಸಗುಪ್ಪಿ ಗ್ರಾಮ ಮುಳುಗಡೆಯಾಗಿದ್ದು, ಪಟಗುಂದಿ ಗ್ರಾಮದ 150 ಮನೆ, ಮಸಗುಪ್ಪಿ ಗ್ರಾಮದ 400ಕ್ಕೂ ಹೆಚ್ಚು ಮನೆಗಳು ನೀರಿನಲ್ಲೇ ನಿಂತಿವೆ. ಗ್ರಾಮದ ಹೊರವಲಯದಲ್ಲಿರುವ ದೇವಸ್ಥಾನಗಳಿಗೂ ಜಲದಿಗ್ಬಂಧನ ಆಗಿದೆ. 87,000 ಕ್ಯೂಸೆಕ್ ನೀರು ಬರ್ತಾ ಇರೋದ್ರಿಂದ ನಾವು ಈಗ ಮಸ್ಕುಪ್ಪಿ ಗ್ರಾಮದ ಹನುಮತ್ ದೇವರ ಮಂದಿರ ಗಲ್ಲಿ ಏನಿದೆ, ಆ ಗಲ್ಲಿ ತೋರಿಸುವ ಪ್ರಯತ್ನ ಮಾಡ್ತಾ ಇದೀವಿ. ತಾವು ನೋಡಬಹುದು ಏನಂತಂದ್ರೆ ಯಾವ ತರ ನೀರು ಆವರಿಸಿದೆ ಅಂತೇಳಿ. ಈಗ ಕುತ್ತಿಗೆ ಸುತ್ತ ಮುಂದೆ ಹೋಗುವುದು ಡೇಂಜರ್ ಆಗುತ್ತೆ. ಅಲ್ಲಿವರೆಗೆ ಮಾತ್ರ ಏನಂತ ಇಲ್ಲಿ ಕುತ್ತಿಗೆ ಸುತ್ತ ಮಾತ್ರ ಇಲ್ಲಿ ಬರ್ತಾ ಇರ್ತಕ್ಕ ನೀರು ತಾವು ನೋಡಬಹುದು ಅಂತೇಳಿ ಯಾವ ತರ ನೀರಿನಲ್ಲಿ ತೇಲ್ತಾ ಇದೆ, ಯಾವ ತರ ಮನೆಗಳು ಮುಳುಗಿದ. ಸುಮಾರು 300ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಾವೃತ ಆಗಿರುವಂತದ್ದು. ಮತ್ತೆ ಬಹುತೇಕ ಇವರು ನಿರಾಶ್ರಿತರಾಗಿದ್ದಾರೆ. ಕೃಷ್ಣೆಯ ಆರ್ಭಟ, ಇಟ್ಟಿಗೆ ಘಟಕ ಜಲಾವೃತ. ಮಾಂಜರಿ ಗ್ರಾಮದಲ್ಲಿ ನೆರೆ, ಜನರಿಗೆ ಬರೆ. ಕೃಷ್ಣಾ ನದಿ ಭೋರ್ಗರಿತಾ ಇದ್ದು 2,95,000 ಕ್ಯೂಸೆಕ್ ಒಳಹರಿವಿದೆ. ನದಿ ತೀರದಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗಿದ್ದು, ಚಿಕ್ಕೋಡಿ ತಾಲೂಕಿನ ಮಂಜರಿ ಗ್ರಾಮದ ಇಟ್ಟಿಗೆ ನಿರ್ಮಾಣ ಘಟಕಗಳು ನೀರಿಗೆ ಆಹುತಿಯಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿರುವಂಥದ್ದು ನಿಮಗೆ ದೃಶ್ಯದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಕೃಷ್ಣಾ ನದಿ ಯಾವ ರೀತಿಯಾಗಿ ತನ್ನ ಪಾತ್ರವನ್ನು ಬಿಟ್ಟು ಹೊರಗೆ ಬಂದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಮಾಂಜರಿ ಗ್ರಾಮದ ಬಳಿ ನಾವಿರುವಂಥದ್ದು. ಮಾಂಜರಿ ಗ್ರಾಮದ ಬಳಿ ಇರತಕ್ಕಂಥ ಇಟ್ಟಂಗಿ ಬಟ್ಟಿಗಳಿದ್ದಾವೆ. ಇಟ್ಟಂಗಿ ಬಟ್ಟಿಗಳಿಗೆ ನೀರು ನುಗ್ಗಿರುವಂಥದ್ದು. ಹೀಗಾಗಿ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಅನುಭವಿಸುವ ಸ್ಥಿತಿಯಲ್ಲಿ ಮಾಂಜರಿ ಗ್ರಾಮದ ಇಟ್ಟಂಗಿ ಬಟ್ಟಿಗಳ ಮಾಲೀಕರು ಇರುವಂಥದ್ದು. ಹೀಗಾಗಿ ಒಂದು ರೀತಿಯಾದಂಥ ಪ್ರವಾಹದ ಆತಂಕ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂಥದ್ದು. ಘಟಪ್ರಭೆಯ ರೌದ್ರಾವತಾರಕ್ಕೆ ಬೆಚ್ಚಿದ ಮಿರ್ಜಿ, 70ಕ್ಕೂ ಅಧಿಕ ಕುಟುಂಬಗಳಿಗೆ ಜಲದಿಗ್ಬಂಧನ. ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಪರಿಣಾಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮಕ್ಕೆ ಜಲದಿಗ್ಬಂಧನವಾಗಿದೆ. 70ಕ್ಕೂ ಅಧಿಕ ಮನೆಗಳು ನೀರಿನಿಂದ ತುಂಬಿ ತುಳುಕ್ತಾ ಇದೆ. ಆತಂಕಕ್ಕೆ ಜನ ಮನೆಗಳನ್ನು ತೊರೆದು ಕಾಳಜಿ ಕೇಂದ್ರಗಳಿಗೆ ತೆರಳಿದ್ದಾರೆ. ಪ್ರತಿ ವರ್ಷವೂ ಘಟಪ್ರಭಾ ನದಿ ಉಕ್ಕಿ ಹರಿದಾಗಲೆಲ್ಲ ಈ ಗ್ರಾಮ ಜಲಾವೃತವಾಗಿ ಪ್ರವಾಹದ ಸಂಕಷ್ಟ ಎದುರಿಸುತ್ತೆ. ಮುಧೋಳ ತಾಲೂಕಿನ 3ಕ್ಕೂ ಹೆಚ್ಚು ಗ್ರಾಮಗಳು ಅಂದರೆ ಮಿರ್ಜಿ, ಚನಾಳ ಹಾಗೂ ಒಂಟಗೋಡಿ ಗ್ರಾಮಗಳಿಗೆ ಈಗಾಗಲೇ ಪ್ರವಾಹ ಸಂಕಷ್ಟ ಬಂದೊದಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಈಗ ನಾವು ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದಲ್ಲಿರ್ತಕ್ಕಂಥದ್ದು. ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಅಂತಂದರೆ ಇದು ಘಟಪ್ರಭಾ ನದಿ ದಡದ ಗ್ರಾಮವಾಗಿತ್ತು. ಪ್ರತಿ ವರ್ಷವೂ ಈ ಗ್ರಾಮಸ್ಥರು ಪ್ರವಾಹ ಸಂಕಷ್ಟಕ್ಕೀಡಾಗ್ತಾರೆ. ಘಟಪ್ರಭಾ ನದಿಯ ರೌದ್ರ ನರ್ತನಕ್ಕೆ ಸಿಕ್ಕು ಈ ಗ್ರಾಮಸ್ಥರು ನಿಜಕ್ಕೂ ನಲುಗು ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಮಿರ್ಜಿ ಗ್ರಾಮದ ಒಳಕ್ಕೆ ನೀರು ನುಗ್ಗಿರ್ತಕ್ಕಂಥದ್ದು. ಅಂದರೆ ನಗರದ ಪ್ರಮುಖ ಹೃದಯ ಭಾಗವಾಗಿರ್ತಕ್ಕಂಥ ಬಸವೇಶ್ವರ ಸರ್ಕಲ್ ಅಂತ ಏನು ಕರಿತೀವಿ, ಆ ಗ್ರಾಮದ ಬಸವೇಶ್ವರ ಸರ್ಕಲ್ ಬಳಿ ಈಗಾಗಲೇ ಮೊಳಕಾಲ್ವರೆಗೂ ಅಂದರೆ ಸುಮಾರು 2 ಫೀಟ್ ಮೇಲೆ 2 ಅಡಿಯಷ್ಟು ನೀರು ನಿಂತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 70 ಕುಟುಂಬಗಳು ಈಗಾಗಲೇ ನೀರಲ್ಲೇ ಜೀವನ ಕಳೆಯುವಂತಾಗಿರ್ತಕ್ಕಂಥದ್ದು. ತುಂಗಭದ್ರಾ ನದಿಗೆ 1.50 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಆದ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಇಟಗಿ ಗ್ರಾಮದ ಸೇತುವೆಗೆ ಜಲಬೇಲಿ ಹಾಕಲಾಗಿದೆ. ಪರಿಣಾಮ 10 ಗ್ರಾಮಗಳು ಕಂಪ್ಲಿ ಸಂಪರ್ಕವನ್ನ ಕಳೆದುಕೊಂಡಿದೆ. ತುಂಗಭದ್ರಾ ನದಿಯ ಜಲವಯ್ಯಾರ, ದೇಗುಲಗಳಿಗೆ ಜಲಪಹರೆ, ಸೇತುವೆಗಳು ಮುಳುಗಡೆ.
ತುಂಗಭದ್ರಾ ಜಲಾಶಯದಿಂದ ನೀರು ಹೊರಬಿಟ್ಟ ಹಿನ್ನೆಲೆಯಲ್ಲಿ ಕೊಪ್ಪಳದ ಗಂಗಾವತಿ ತಾಲೂಕಿನಲ್ಲಿ ನೆರೆ ಆತಂಕ ಶುರುವಾಗಿದೆ. ಆನೆಗೊಂದಿಯಲ್ಲಿರುವ ಶ್ರೀಕೃಷ್ಣ ದೇವರಾಯ ಸಮಾಧಿ, ಸ್ಮಾರಕ ಮತ್ತು ಸೂರ್ಯನಾರಾಯಣ ದೇವಸ್ಥಾನಗಳು ಮುಳುಗಿದ್ದು, ನವ ವೃಂದಾವನ ಗಡ್ಡೆ ದರ್ಶನಕ್ಕೆ ಭಕ್ತರಿಗೆ ನಿಷೇಧವನ್ನ ಹೇರಲಾಗಿದೆ. ಇನ್ನು ತುಂಗಭದ್ರಾ ನದಿಯ ದೃಶ್ಯ ವೈಭವ ಡ್ರೋನ್ನಲ್ಲಿ ಸೆರೆಯಾಗಿದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಕಡೇಬಾಗಿಲು ಬಳಿ ತುಂಗಭದ್ರಾ ನದಿಗೆ ನಿರ್ಮಿಸಿರುವ ಬುಕ್ಕಸಾಗರ ಕಡೇಬಾಗಿಲು ಸೇತುವೆ ಮೇಲಿನ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಕೊಪ್ಪಳ ವಿಜಯನಗರ ಜಿಲ್ಲೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಸಂಪರ್ಕ ಕಡಿತ ಆಗಿದ್ದು ಆತಂಕ ಮನೆ ಮಾಡಿದ್ದು ನದಿ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ. ನಾರಾಯಣಪುರ ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ನೀರನ್ನು ಹರಿಬಿಡ್ತಾ ಇರೋದ್ರಿಂದ ರಾಯಚೂರಲ್ಲಿ ಒಂದೊಂದಾಗಿ ದೇವಾಲಯಗಳು ಜಲಾವೃತವಾಗ್ತಾ ಇದೆ. ದೇವದುರ್ಗದ ಐತಿಹಾಸಿಕ ಕೊಪ್ಪರ ಲಕ್ಷ್ಮೀ ನರಸಿಂಹ ದೇವಾಲಯದ ಸುತ್ತಲೂ ನೀರು ಆವರಿಸಿದೆ. ಅರ್ಚಕರು ಪೂಜೆ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಕೃಷ್ಣಾ ನದಿಗೆ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದ್ರೆ ದೇವಾಲಯ ಸಂಪೂರ್ಣವಾಗಿ ಮುಳುಗಡೆಯಾಗಲಿದೆ. ನಾವೀಗ ದೇವದುರ್ಗ ತಾಲೂಕಿನ ಕೊಪ್ಪರ ಗ್ರಾಮದ ಬಳಿ ಇರುವಂತದ್ದು. ಇಲ್ಲಿ ಕೃಷ್ಣಾ ನದಿಯನ್ನ ನಾವು ನೋಡ್ತಾ ಇದ್ದೀವಿ. ಉಕ್ಕಿ ಹರಿತಾ ಇದೆ, ಮೈದುಂಬಿ ಕೃಷ್ಣೆ ಹರಿತಾ ಇರುವಂತದನ್ನ ಕಾಣ್ತಾ ಇದ್ದೀವಿ. ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದಂತೆ ಕೃಷ್ಣಾ ನದಿಯಲ್ಲಿ ಇರ್ತಕ್ಕಂಥ ಒಂದೊಂದೇ ದೇವಸ್ಥಾನಗಳು ಅಂದ್ರೆ ನದಿ ಪಾತ್ರದಲ್ಲಿದ್ದಂಥ ದೇವಾಲಯಗಳು ಮುಳುಗಡೆ ಆಗ್ತಾ ಇದ್ದಾವೆ. ಈಗ ಕೊಪ್ಪರದ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ದೇವಸ್ಥಾನದ ಸುತ್ತಲೂ ಕೂಡ ಈಗ ನೀರು ಆವರಿಸಿದೆ. ಈ ದೇವಾಲಯಕ್ಕೆ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು. ಸುಮಾರು 100 ವರ್ಷಗಳ ಇತಿಹಾಸ ಇರತಕ್ಕಂಥ ಪುರಾತನವಾದಂಥ ದೇವಸ್ಥಾನ ಇದು. ನಿಜಾಮರ ಕಾಲದಲ್ಲಿ ನಿರ್ಮಾಣ ಆದಂಥ ದೇವಸ್ಥಾನ. ಎಂಥ ಪ್ರವಾಹ ಬಂದರೂ ಕೂಡ ಗಟ್ಟಿಯಾಗಿ ನಿಲ್ಲುವಂಥ ದೇವಸ್ಥಾನ ಇದಾಗಿದೆ. ಇನ್ನು ಆಲಮಟ್ಟಿ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಜೊತೆಗೆ ನಾರಾಯಣಪುರ ಜಲಾಶಯಕ್ಕೆ 3 ಲಕ್ಷ ಕ್ಯೂಸೆಕ್ಗಿಂತಲೂ ಹೆಚ್ಚಿನ ಹೊರಹರಿವಿದೆ. ಇಂಥದ್ರಲ್ಲಿ ಯಲಗೂರು ಆಂಜನೇಯ ದೇವಸ್ಥಾನಕ್ಕೆ ಬರುವ ಭಕ್ತರು ನದಿಯ ಪುಣ್ಯ ಸ್ಥಾನವನ್ನ ಕೈಬಿಡ್ತಾ ಇಲ್ಲ. ಪ್ರತಿನಿತ್ಯ ಆಂಜನೇಯನ ದರ್ಶನಕ್ಕೆ ಬರುವ ಭಕ್ತರು ಉಕ್ಕಿ ಹರಿತಾ ಇರುವ ನದಿಯಲ್ಲೇ ಪುಣ್ಯ ಸ್ನಾನವನ್ನ ಮುಂದುವರಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಭಾರಿ ಏನು ನಿರಂತರವಾಗಿ ಮಳೆ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಇದೀಗ ಆಲಮಟ್ಟಿ ಜಲಾಶಯಕ್ಕೆ ಭರ್ಪೂರ್ ನೀರು ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಏನು ಆಲಮಟ್ಟಿ ಡ್ಯಾಮ್ನಿಂದ ನಾರಾಯಣಪುರ ಡ್ಯಾಮ್ಗೆ ನೀರು ಹರಿದು ಬಿಡಲಾಗ್ತಾ ಇದೆ. 3 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ನಷ್ಟು ನೀರನ್ನು ಹರಿದು ಬಿಡಲಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ನಾವೀಗ ಏನು ಅಂತಂದರೆ ಆಲಮಟ್ಟಿ ಡ್ಯಾಮ್ನಿಂದ ದೂರದಲ್ಲಿ ಬರುವಂಥ ಯಲಗೂರು ಏನು ಕ್ಷೇತ್ರ ಇದೆ, ಆ ಪುಣ್ಯಕ್ಷೇತ್ರ ಆಂಜನೇಯ ದೇವಸ್ಥಾನ ಬರ್ತದೆ. ಆ ಪುಣ್ಯಕ್ಷೇತ್ರದ ಏನೋ ಒಂದು ಸ್ನಾನ ಅಂದರೆ ತಮ್ಮ ಪಾಪಗಳನ್ನ ಕಳೆದುಕೊಳ್ಳಿಕ್ಕೆ ಇಲ್ಲಿ ಬಂದು ಈ ಒಂದು ನದಿಯಲ್ಲಿ ಸ್ನಾನ ಮಾಡಿ ತದನಂತರ ಏನು ಅಂತಂದರೆ ಇಲ್ಲಿಂದ ಅವರು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಆ ದೇವಸ್ಥಾನಕ್ಕೆ ಹೋದ ನಂತರ ಅಲ್ಲಿ ಮತ್ತೊಂದು ಸರಿ ದೇವರ ದರ್ಶನ ಮಾಡಿ ಅಲ್ಲಿ ಒಂದು ಪೂಜೆ ಪುನಸ್ಕಾರನ ನೆರವೇರಿಸ್ತಾ ಇದ್ರು. ಮಲೆನಾಡ ಭಾಗದಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ದಾವಣಗೆರೆಯ ಬಹುತೇಕ ಜಮೀನು ಜಲಸ್ವಾಹವಾಗಿದ್ದು ಮುಳುಗಡೆ ಆತಂಕದಲ್ಲಿ ವಸತಿ ಪ್ರದೇಶ ಇದೆ. ಈಗಾಗಲೇ ನದಿ ಪಾತ್ರದ ಜಮೀನುಗಳು ಜಲಾವೃತವಾಗಿದ್ದು ಅಪಾರ ಪ್ರಮಾಣದ ಬೆಳೆ ಕಳೆದುಕೊಂಡ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂತದ್ದು ನಾವು ದೃಶ್ಯಗಳು ನೋಡಬಹುದಾಗಿದೆ. ಏನು ಈಗಾಗಲೇ 40 ರಿಂದ 50 ಸಾವಿರ ಕ್ಯೂಸೆಕ್ಸ್ ಅಷ್ಟು ನೀರು ಹೊರಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ತುಂಗಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ 40 ರಿಂದ 50 ಸಾವಿರ ಕ್ಯೂಸೆಕ್ಸ್ ಅಷ್ಟು ಹೊರಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಳಿ ಇರುವಂತಹ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂತದ್ದು. ಇದರಿಂದಾಗಿ ನದಿ ಪಾತ್ರದಲ್ಲಿರುವಂತಹ ಕೃಷಿ ಪ್ರದೇಶಗಳಾಗಿರುವಂತೆ ವಸತಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಇನ್ನು ಭದ್ರಾ ನದಿಯಿಂದಲೂ ಕೂಡ ಏನು ಈಗಾಗಲೇ 180 ಅಡಿಗೆ ತಲುಪಿರುವಂತಹ ಭದ್ರಾ ನದಿ ಇನ್ನೆರಡು ದಿನಗಳಲ್ಲಿ ಹೊರಹರಿವು ಕೂಡ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ದಾವಣಗೆರೆ ಆಗಿರ್ಬೋದು ಮತ್ತೆ ಹರಿಹರ, ಹೊನ್ನಳ್ಳಿ, ಹರಪನಹಳ್ಳಿ ಈ ಭಾಗದಲ್ಲಿ ಕೂಡ ವಸತಿ ಪ್ರದೇಶಗಳಾಗಿರ್ಬೋದು ಮತ್ತೆ ಕೃಷಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ಮುನ್ನೆಚ್ಚರಿಕೆ ಕೂಡ ವಹಿಸಿರುವಂತದ್ದು. ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬೇಡಿ, ಮತ್ತೆ ಜನ ಮತ್ತು ಜಾನುವಾರನ್ನು ಕೂಡ ನದಿ ಪಾತ್ರಕ್ಕೆ ಬಿಡಬೇಡಿ ಅನ್ನುವಂತಹ ಒಂದು ಸೂಚನೆ ಕೂಡ ಕೊಟ್ಟಿರುವಂತದ್ದು. ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ, ಸಕಲೇಶಪುರ ಸುಬ್ರಹ್ಮಣ್ಯ ಮಾರ್ಗ ಬಂದ್. ಹಾಸನದಲ್ಲಿ ಭಾರಿ ದುರಂತವೊಂದು ತಪ್ಪಿದೆ. ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದೆ. ಸಕಲೇಶಪುರ ಸುಬ್ರಹ್ಮಣ್ಯ ರೈಲು ಮಾರ್ಗ ಬಂದ್ ಆಗಿದೆ. 4ನೇ ದಿನವೂ 420 ಕಾರ್ಮಿಕರಿಂದ ಮಳೆ ನಡುವೆಯೂ ಗುಡ್ಡ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರ ನಿಲ್ತಾ ಇಲ್ಲ. ಮೂಡಿಗೆರೆ ತಾಲೂಕಿನ ಹೊಳೆಕೂಡಿಗೆ ಗ್ರಾಮ ಜಲಾವೃತಗೊಂಡು ಜನ ಪರದಾಡ್ತಾ ಇದ್ದಾರೆ. 15 ದಿನದಿಂದ ಆಹಾರ ಇಲ್ಲ. ನದಿ ದಾಟಿ ಹೊರ ಬರುವಂತಿಲ್ಲ. ಮಕ್ಕಳು 15 ದಿನದಿಂದ ಶಾಲೆಗೆ ಹೋಗಿಲ್ಲ. ಭದ್ರೆಯ ಅಬ್ಬರಕ್ಕೆ 5-6 ಮನೆಗಳಿಗೆ ಜಲದಿಗ್ಬಂಧನ ಉಂಟಾಗಿದೆ. ಭದ್ರಾ ನದಿಗೆ ತೂಗು ಸೇತುವೆ ನಿರ್ಮಿಸಿಕೊಡಿ ಅಂತ ನಿವಾಸಿಗಳು ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಕರುನಾಡಿನಲ್ಲಿ ಮಳೆಯ ಅವಾಂತರ ಅಬ್ಬರ ಮುಂದುವರೆದಿದೆ. ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೂರುಗಳನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.